ಯೂತ್ ಅಲ್ಲ ಒಂದು ಸೇರಿ ಒಂದು ಕಡೆ ನಿಂತ್ರೆ ಯಾವ ತರ ನಮ್ಮ ಯೂತ್ ಸಪೋರ್ಟ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನೇ ತೋರಿಸ್ತೀನಿ ನೋಡಿ ನಿಮ್ಗೆ. ಬೈಕಲ್ಲಿ ಹೋಗ್ತಿದ್ದೀವಿ. ದೊಡ್ಡವರಾದ್ಮೇಲೆ ಏನಾಗ್ತೀಯ? ಓದ್ಬಿಟ್ಟು ಟೀಚರ್. ಸೂಪರ್. ಜೈ ಯೂತ್ ಪವರ್. ಎಲ್ರಿಗೂ ನಮಸ್ಕಾರ. ಒಬ್ರಿಗೊಬ್ರು ಸಹಾಯ ಮಾಡಿದ್ರೆ, ಯೂತ್ ಅಲ್ಲ ಒಂದು ಸೇರಿ ಒಂದು ಕಡೆ ನಿಂತ್ರೆ, ಸಹಾಯ ಮಾಡ್ಬೇಕಂತ ಮುಂದೆ ಹೋದ್ರೆ ಯಾವ ತರ ನಮ್ಮ ಯೂತ್ ಸಪೋರ್ಟ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನೇ ತೋರಿಸ್ತೀನಿ ನೋಡಿ ನಿಮ್ಗೆ. ಇವತ್ತು ನಾವು ಹೋಗಿದ್ದೆ ನಮ್ಮ ಮುತ್ತಾನಲ್ಲೂರು ಗ್ರಾಮಕ್ಕೆ. ನಾವು ಹೋಗಿ ನಮ್ಮ ಯೂತ್ ನೆಲ್ಲ ಮೀಟ್ ಮಾಡಿ ಬ್ರದರ್ ಇವತ್ತು ನಿಮ್ಮೂರ್ಗ್ ನಾನು ಬಂದಿದ್ದೀನಿ, ನಿಮ್ಮೂರಲ್ಲೇ ಇವತ್ತು ನಾವು ಡಿಕಲ್ ಮಾಡೋಣ. ಡಿಕಲ್ ಅಂದ್ರೆ ಡೊನೇಟ್ ಫಾರ್ ಎಜುಕೇಶನ್ ಅಂಡ್ ಚೇಂಜ್ ಯರ್ ಲೈಫ್. 4 ಜನ ಬಡವ್ರ ಮಕ್ಕಳಿಗೆ ಮುಂದೆ ನಿಂತು ನಾವು ಕೂಡ ಸಹಾಯ ಮಾಡೋಣ ಅಂತ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ. ಥ್ಯಾಂಕ್ ಯು ಬ್ರದರ್. ನೀವು ಸಪೋರ್ಟ್ ಎಲ್ಲ ಇದ್ರೆ ಆರಾಮಾಗಿ ಇದೇ ತರ ಮಾಡ್ತಾ ಇರೋಣ. ಸೊ ಇವರೇ ಬಂದು ಒಂದು 4 ಜನ ಬಡವ್ರ ಮಕ್ಕಳನ್ನ ತೋರಿಸ್ತಾರೆ. ಸೊ ಅವ್ರಿಗೋಗಿ ಇವತ್ತು ಬಂದು ಈ ಕಿಡ್ಸ್ ತಂದಿರೋದೆಲ್ಲ ಹೋಗಿ ಕೊಟ್ಟು ಸಪೋರ್ಟ್ ಮಾಡೋಣ. ಬ್ರದರ್ ತೋರಿಸ್ತೀರಾ? ಬನ್ನಿ. ಬಂದು ಸಹಾಯ ಮಾಡಿ ಬ್ರದರ್. ನೀವು ಬಂದಿದ್ದು ತುಂಬಾ ಖುಷಿನೇ ಆಯ್ತು ನಮ್ಗೆ ಅಂತ ನಮಗೂ ಕೂಡ ತುಂಬಾ ಸಂಭ್ರಮವಾಗಿ ಅಬ್ಬರವಾಗಿ ನಮ್ಗೆ ಅವರು ಸ್ವಾಗತ ಕೊಟ್ರು. ನೋಡ್ಬೋದು ನೀವು. ನಾವು ಅವ್ರ ಹತ್ರ ಎಲ್ಲ ಮಾತಾಡ್ಬಿಟ್ಟು ಬೈಕಲ್ಲಿ ಹೋಗ್ತಿದ್ದೀವಿ. 4-5 ಜನ ಬೈಕ್ಸ್ ಎತ್ಕೊಂಡು ಅವರು ಕೂಡ ಬಂದು ಮುಂದೆ ಕರ್ಕೊಂಡೋಗಿ ಎಲ್ಲ ತೋರಿಸಿದ್ರು. ಹೋಗ್ತಾ ಇರ್ತೀವಿ, ಸುಮಾರು ಊರುಗಳಿಗೆ ಹೋಗ್ತಾ ಇರ್ತೀವಿ, ಗೊತ್ತಿರಲ್ಲ ಪರಿಸ್ಥಿತಿಗಳು ಯಾವ ತರ ಇರುತ್ತಂತ. ಸೊ ಈ ತರ ಯೂತ್ ನಾವು ಮೀಟ್ ಮಾಡಿ ಅವ್ರನ್ನ ಕೇಳಿದ್ರೆ ಕರೆಕ್ಟ್ ಆಗಿ ಅವರು ಕರ್ಕೊಂಡೋಗಿ ನಮ್ಮನ್ನ ತೋರಿಸ್ತಾರೆ. ನೋಡಿ, ಮೊದಲನೇದಾಗಿ ನಾವು ಹೋಗಿದ್ದೆ, ಇಲ್ಲಿ ನೋಡ್ಬೋದು ನೀವು, ಸುಮಿತ್ರಾ ಅವ್ರ ಮನೆ ಹತ್ರ. ಈ ಮಗು ಬಂದು 6ನೇ ತರಗತಿ ಓದ್ತಿದ್ದಾರೆ. ಸೊ ಇವರ ಒಂದು ಕನಸು ಏನಾಗಿತ್ತಂದ್ರೆ ಟೀಚರ್ ಆಗ್ಬೇಕಂತ ಇತ್ತು. ಸೊ ಇವರು ಬಂದು ಬಾಡಿಗೆ ಮನೇಲಿ ಇದ್ದಾರೆ. ಸೊ ಇವ್ರ ಹತ್ರ ಬಂದು ಇವ್ರು ಕರ್ಕೊಂಡೋಗಿ ನಮ್ಮ ಯೂತ್ ಎಲ್ಲ ಬ್ರದರ್ ಇವ್ರು ಸ್ವಲ್ಪ ಕಷ್ಟದಲ್ಲಿದ್ದಾರೆ, ಇವ್ರಿಗೆ ಏನಾದ್ರು ನೀವು ಕೊಟ್ಟು ಸಹಾಯ ಮಾಡಿದ್ರೆ ಸ್ವಲ್ಪ ಇವ್ರಿಗೂ ಸಹಾಯ ಆಗುತ್ತೆ, ದಯವಿಟ್ಟು ಇವ್ರು ಕೊಡಿ ಅಂತ. ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ. ಇವರು ಯೂತ್ ಎಲ್ಲ ನಿಂತು ನಮ್ಮನ್ನ ಕರ್ಕೊಂಡೋಗಿ ಅವ್ರಿಗೆ ಡೊನೇಟ್ ಮಾಡಿಸ್ತಿದ್ದಾರೆ. ನೋಡ್ಬೋದು ಮಗು ಕೂಡ ಮಾತಾಡ್ತಿದೆ. ಸೊ ಅವ್ರ ಟೀಚರ್ ಆಗ್ಬೇಕಂತ ಅವ್ರ ಬಾಯಿಂದ ಅವರೇ ಅಂತಿದ್ದಾರೆ ನೋಡಿ. ಅದ್ರಲ್ಲಿ ಏನಿದೆ ನಮ್ಗೇನ್ ಗೊತ್ತಾ, ನೀವು ಯೂತ್ ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ತಿದ್ದೀರಿ, ಇಲ್ಲಾಂದ್ರೆ ಇಂಥವ್ರು ಇಲ್ಲಿ ಇರ್ತಾರೆ ಅಂತ ನಮಗೂ ಗೊತ್ತಾಗಲ್ಲ ಅಲ್ವಾ. ಸೊ ಅದರಿಂದ ಯೂತ್ ಪವರ್ ಅಂತ ನಾನು ಸ್ಟಾರ್ಟ್ ಮಾಡಿರೋದು. ಏನ್ ನಾನ್ ಯೂತ್ ಅಂತ ಸ್ಟಾರ್ಟ್ ಮಾಡಿಲ್ಲ. ಯೂತ್ ನಾನು ಯಾವುದೇ ಊರಿಗೆ ಹೋಗ್ಲಿ ನೀವು ಸಪೋರ್ಟ್ ಮಾಡ್ತಿರೋದಂತ, ನೀವು ಸಪೋರ್ಟ್ ಮಾಡ್ತೀರಂತ ನಾನು ಸ್ಟಾರ್ಟ್ ಮಾಡಿರೋದು ಅಷ್ಟೇ. ಓಕೆನಾ? ಚೆನ್ನಾಗಿ ಓದ್ತೀಯಮ್ಮ. ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? ಏನ್ ಹೆಸರು? ನಿನ್ನ ಹೆಸರು ಸುಮಿತ್ರಾ. ಓಕೆ, ನಿನ್ನ ಹೆಸರು? ಇತಿಹಾಸ. ಸೂಪರ್. ಚೆನ್ನಾಗಿ ಓದ್ಬೇಕು. ದೊಡ್ಡವರಾದ್ಮೇಲೆ ಏನಾಗ್ತೀಯಾ? ಓದ್ಬಿಟ್ಟು ಟೀಚರ್. ಸೂಪರ್. ಸೊ ಇದ್ರಿಗಿಂತ ಖುಷಿ ನಮ್ಗೆ ಯಾವ್ದು ಸಿಗಲ್ಲ. ಸೊ ಯೂತ್ ಪವರ್ ಅಂದ್ರೆ ಯೂತ್ ಎಲ್ಲ ನಾವು ಊರಲ್ಲಿ ನಿಂತ್ಕೊಂಡಿದ ತಕ್ಷಣ ಅವ್ರು ಬಂದು ನಮ್ಮ ಹತ್ರ ಮಾತಾಡಿ ಬ್ರದರ್ ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು, ಸೊ ನಾವು ನಿಮ್ಮ ಹತ್ರ ಮಾತಾಡ್ಬೇಕು ಅನ್ಕೊಂಡಿದ್ವಿ, ಸೊ ನೀವೇ ಬಂದಿದ್ದೀರಾ ನಮ್ಮೂರ್ಗೆ ಅಂತ. ಸೊ ಆ ತರ ರೆಸ್ಪಾಂಡ್ ಎಲ್ಲ ಮಾಡುವಾಗ ನಮ್ಗೂ ಖುಷಿ ಆಗುತ್ತೆ. ಓ ಪರವಾಗಿಲ್ಲಪ್ಪ, ನಮಗೂ ಸಪೋರ್ಟ್ ಇದೆ. ಸೊ ನಾವು ಕೂಡ ಈ ಊರಲ್ಲ ಇನ್ನೊಂದು ಊರಲ್ಲಿ ಕೂಡ ಹೋಗಿ ನಾವು ಮಾಡಿದ್ರೆ ನಮಗೂ ಸಪೋರ್ಟ್ ಸಿಗುತ್ತೆ. ಯಾಕಂದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಲೇಬೇಕು ಬ್ರದರ್. ಇದೇನು ನಾನೇ ಮಾಡ್ತಿದ್ದೀನಿ ನಾನೇ ಮಾಡ್ಬೇಕಂತ ಏನಿಲ್ಲ. ಸೊ ಇದೆಲ್ಲ ನಾವೆಲ್ಲರೂ ಸೇರಿ ಮಾಡ್ತಿದೀವಿ. ಸೊ ಇದು ಯೂತ್ ಪವರ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಸೊ ಖಂಡಿತ ನಾಳೆ ನಾವು ನಿಮ್ಮೂರ್ಗ್ ಬಂದ್ರು ಕೂಡ, ಯಾರು ನಮ್ ವಿಡಿಯೋ ನೋಡ್ತಿದ್ದೀರಲ್ಲ, ನಿಮ್ಮೂರ್ಗ್ ನಾವು ಬಂದ್ರು ಕೂಡ ಇದೇ ರೀತಿನೇ. ಸೊ ನೀವು ಕೂಡ ನಮ್ಗೆ ರೆಸ್ಪಾಂಡ್ ಮಾಡ್ಬೇಕು. ಸೊ ನೀವು ಕೂಡ ಮುಂದೆ ನಿಂತು ಸಹಾಯ ಮಾಡಿದ್ದೇ ಆದ್ರೆ ಇದೇ ತರ ಸಹಾಯ ಮಾಡ್ತಾ ಹೋಗೋಣ. ನಾನು ಪ್ರತಿ ಸಲ ಅನ್ನೋ ಮಾತಿದೆ, ಒಬ್ಬೊಬ್ರೆ ನಿಂತ್ಕೊಂಡು ಯಾರು ಕೂಡ ಏನು ಮಾಡಕ್ಕಾಗಲ್ಲ. ಒಂದು ಕೈ ಜೊತೆ ಇನ್ನೊಂದು ಕೈ ಜೋಡಿ ಆದ್ರೆ ಏನಾದ್ರೂ ಮಾಡ್ಬೋದು. ಒಂದು ಕೈ ಜೊತೆ 10 ಕೈ ಜೊತೆ ಆದ್ರೆ ಇನ್ನೂ ದೊಡ್ಡದಾಗಿ ಮಾಡ್ಬೋದು. ಸೊ ಅದೇ ಒಂದು ನನ್ನ ಒಂದು ಕನಸು ಆಗಿರುತ್ತೆ. ಖಂಡಿತ ಯುವಕರೆಲ್ಲರೂ ಸೇರಿ ಒಂದು ನವ ಸಮಾಜನ ನಿರ್ಮಾಣ ಮಾಡೋಣ. ಸೊ ಅದಾದ ನಂತರ ಅದೇ ಮನೆ ಹತ್ರ ಇರುವಂತಹ ಇತಿಹಾಸ ಅವ್ರಿಗೆ ನಾವು ಡೊನೇಟ್ ಮಾಡಿದೀವಿ. ಅದಾದ ನಂತರ ನೀವು ನೋಡ್ಬೋದು ಸೊ ಯಾವ ರೀತಿ ಬಂದು ನಾವು ನಡ್ಕೊಂಡು ಹೋಗ್ತಿದೀವಿ ಆ ರೋಡಲ್ಲಿ ಅಂತ. ಪ್ರತಿಯೊಂದು ಯುವಕ, ಪ್ರತಿ ಯೂತ್ ಸೊ ನಮ್ ಜೊತೆ ಬಂದು ನಿಂತು ಬನ್ನಿ ಬ್ರದರ್ ಅಂತ ನಮ್ ಜೊತೆಲ್ಲೇ ನಿಂತ್ಕೊಂಡು ಬರ್ತಿದಾರೆ ನೋಡಿ. ಕೆಲ್ಸಗಳೆಲ್ಲ ಬಿಟ್ಟು, ಅಂದ್ರೆ ಅವ್ರ ಕೆಲ್ಸ ಅವ್ರು ಬಿಟ್ಟು ನಮ್ ಜೊತೆ ಬರೋದಿದೆಯಲ್ಲ, ಸೊ ಅದು ದೊಡ್ಡ ವಿಷಯ. ಯಾರು ಕೂಡ ಅವ್ರ ಕೆಲ್ಸ ಬಿಟ್ಟು ಬರುವಂತಹ ಸಾಹಸ ಯಾರು ಮಾಡೋದಿಲ್ಲ. ಬಟ್ ಇಲ್ಲಿ ನೋಡಿ, ಯೂತ್ ಎಲ್ಲ ಕೂಡ ಮುತ್ತಾನಲ್ಲೂರ್ ಯೂತ್ ಎಲ್ರು ಕೂಡ ನಮ್ಮೊಟ್ಟಿಗೆ ನಿಂತು ಜೊತೆಯಲ್ಲಿ ಬರ್ತಿದ್ದಾರೆ. ನಾವೆಲ್ಲೇ ಹೋದ್ರು ಬ್ರದರ್ ನೀವು ಬನ್ನಿ, ಈ ತರ ಬನ್ನಿ, ಈ ರೂಟಲ್ಲಿ ಬನ್ನಿ, ಸೊ ನಮ್ ಜೊತೆ ಬನ್ನಿ, ನಾವು ತೋರಿಸ್ತೀವಂತ.
ಸೊ ಪ್ರತಿಯೊಬ್ರು ಕೂಡ ರೆಸ್ಪಾಂಡ್ ಮಾಡಿ ನಮ್ ಜೊತೆ ಸೇರ್ಕೊಂಡು ಮಾತಾಡ್ತಾ ನಾವು ಹೋಗ್ತಿದ್ದೀವಿ. ನೀವು ನೋಡ್ಬೋದು ಆ ದೃಶ್ಯಗಳು ಈ ವಿಡಿಯೋದಲ್ಲಿ, ಈ ಸ್ಕ್ರೀನ್ ಅಲ್ಲಿ. ಸೊ ಅದಾದ ನಂತರ ನಾವು ಹೋಗಿದ್ದೆ ಅರ್ಚನಾ ಅವರ ಮನೆ ಹತ್ರ. ಸೊ ಇವರು ಕೂಡ ಬಾಡಿಗೆ ಮನೆಯಲ್ಲಿದ್ದಾರೆ. ಸೊ ಇವರು ಕೂಡ ಸ್ವಲ್ಪ ಕಷ್ಟದಲ್ಲಿದ್ದಾರೆ. ಇವ್ರಿಗೆ ಬಂದು ಡೊನೇಟ್ ಮಾಡಿ ಬ್ರದರ್ ಅಂತ ನಮ್ನ ಕರ್ಕೊಂಡೋಗಿ ಸೊ ಈ ಅರ್ಚನಾ ಅವ್ರಿಗೆ ಡೊನೇಟ್ ಮಾಡಿಸಿದ್ರು. ಸೊ ಈ ಮಗು ಬಂದು ಗುರಿ ಏನಂದ್ರೆ ಈ ಮಗುಗೆ ಡಾಕ್ಟರ್ ಓದ್ಬೇಕಂತ ಛಲ ಇಟ್ಕೊಂಡಿದೆ. ಸೊ ನಿಜವಾಗ್ಲು ಇವರು ಅರ್ಚನಾ ಅವರು ಡಾಕ್ಟರ್ ಆಗ್ಲೇಬೇಕು, ಓದ್ಲೇಬೇಕು. ಸೊ ನಮ್ ಕೈಯಲ್ಲಿ ಆದಷ್ಟು ನಾವು ಕೂಡ ಪ್ರೋತ್ಸಾಹ ಅವರಲ್ಲಿ ತುಂಬಬೇಕು. ನಾವ್ ಏನ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಒಬ್ರನ್ನ ನಾವು ಬಂದು ಡಿಮೋಟಿವೇಟ್ ಮಾಡೋದಕ್ಕಿಂತ ನಿಮ್ ಕೈಯಲ್ಲಿ ಆಗತ್ತೆ ನೀವು ಮಾಡಿ ಅಂತ ಒಂದು ಪ್ರೋತ್ಸಾಹ ಅವರಲ್ಲಿ ನಾವು ತುಂಬಿದ್ದೆ ಆದ್ರೆ ಅವ್ರಿಗೊಂದು ಉತ್ಸಾಹ ಬರುತ್ತೆ. ಅವರೇ ನಾನು ಈ ಕೆಲಸ ಮಾಡ್ತೀನಂತ ಮುಂದೆ ಹೋಗ್ತಾರೆ. ಅರ್ಚನಾ ಸೂಪರ್. ಏನ್ ಓದ್ತೀಯಾ? ಕನ್ನಡ ಓದ್ತೀಯಾ? ಸರಿ, ದೊಡ್ಡವಳಾದ್ಮೇಲೆ ಏನಾಗ್ತೀಯಾ ಓದ್ಬಿಟ್ಟು? ಸೊ ಡಾಕ್ಟರ್. ಸೂಪರ್, ಚೆನ್ನಾಗಿ ಓದ್ಬೇಕು ಸರಿನಾ? ನೀವು ಕೂಡ ಚೆನ್ನಾಗಿ ಓದ್ಬೇಕು ಮಕ್ಕಳನ್ನ. ಇಷ್ಟು ಜನ ಹೋಗಿ ಒಂದು ಮಗು ಹತ್ರ ಮಾತಾಡುವಾಗ ಆ ಮಗು ಮೈಂಡ್ ಅಲ್ಲಿ ಏನ್ ಓಡ್ತಿರತ್ತ ಗೊತ್ತಾ? ಹೌದು, ಅಣ್ಣವರೆಲ್ಲ ಬಂದು ನನಗೆ ಸಹಾಯ ಮಾಡ್ತಿದ್ದಾರೆ, ಖಂಡಿತ ನಾನು ಓದ್ಲೇಬೇಕು ಅಂತ ಒಂದು ಛಲ ಬರುತ್ತೆ. ಪ್ರತಿಯೊಬ್ರು ಕೂಡ ಮುಂದೆ ಬಂದು ನಮ್ಗೆ ಸಹಾಯ ಮಾಡ್ತಿದ್ದೀರಾ, ಇದೇ ರೀತಿ ಮಾಡ್ತಾ ಇರ್ಬೇಕು. ಸೊ ನೋಡಿ, ಅರ್ಚನಾ ಅವ್ರಿಗೆ ಇದೆಲ್ಲ ಕೊಟ್ಟು ನಾವು ಡೊನೇಟ್ ಮಾಡಿದೀವಿ. ಇದು ಮಾತ್ರ ನಾವು ಮಾತಾಡಿದೀವ ಅವ್ರ ಹತ್ರ ಅಂದ್ರೆ ಇಲ್ಲ, ಅವ್ರ ತಾಯಿ ಹತ್ರ ಚೈಲ್ಡ್ ಮ್ಯಾರೇಜ್ ಬಗ್ಗೆ ಅಂದ್ರೆ ಬಾಲ್ಯ ವಿವಾಹದ ಬಗ್ಗೆ ಕೂಡ ನಾವು ಬಂದು ಡಿಸ್ಕಸ್ ಮಾಡಿದೀವಿ. ನಮ್ಮ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಪರಿಸ್ಥಿತಿಗಳು, ಹೆಣ್ಣು ಮಕ್ಕಳ ಪರಿಸ್ಥಿತಿಗಳು ಯಾವ ತರ ಇರುತ್ತಂದ್ರೆ SSLC ಇಲ್ಲಾಂದ್ರೆ ಫಸ್ಟ್ PUC, ಸೆಕೆಂಡ್ PUC ಆದ್ಮೇಲೆ ಅವ್ರಿಗೆ ಕಾಲೇಜಿಗೆ ಹೋಗೋದಕ್ ಬಿಡಲ್ಲ ಅವರು. ಸೊ ನಿಲ್ಸ್ಬಿಟ್ಟು ಮದುವೆ ಮಾಡಿ ಬಿಡ್ಬಿಡ್ತಾರೆ. ಸೊ ಈ ಒಂದು ಪರಿಸ್ಥಿತಿ ಚೇಂಜ್ ಆಗ್ಬೇಕು, ಬದಲಾಗ್ಬೇಕು ಅಂತ ಪ್ರತಿಯೊಬ್ಬರ ಹತ್ರ ಯಾರು ಹೆಣ್ಮಕ್ಳು ಇಟ್ಕೊಂಡಿದಾರೋ ಆ ತಾಯಿ ಹತ್ರ ನಾವೇ ಹೋಗಿ ಡೈರೆಕ್ಟ್ ಆಗಿ ಮಾತಾಡ್ತಿದೀವಿ. ಸೊ ದಯವಿಟ್ಟು ಓದಿಸಿ, ಹೆಣ್ಮಕ್ಳಿಗೆ ಓದೋದಕ್ಕೆ ಒಂದು ಅವಕಾಶ ಮಾಡ್ಕೊಡಿ. ನೀವಂತೂ ಹೆಂಗು ಓದ್ಲಿಲ್ಲ, ಬಟ್ ಇವ್ರಿಗೆ ಓದೋದಕ್ಕೆ ಒಂದು ಚಿಕ್ಕ ಅವಕಾಶ ನೀವು ಮಾಡ್ಕೊಡ್ಬೇಕು. ಚಿಕ್ಕ ವಯಸ್ಸಲ್ಲೇ ನೀವು ಅವ್ರಿಗೆ ಮದುವೆ ಮಾಡುವಂತಹ ಕೆಲಸಗಳು ಮಾಡೋದಕ್ಕೆ ಹೋಗ್ಬಾರ್ದು ಅಂತ ನಾವು ಒಂದು ಅವೇರ್ನೆಸ್ ಅವರಲ್ಲಿ ಕ್ರಿಯೇಟ್ ಮಾಡ್ಬಿಟ್ಟೆ ಬರ್ತಿದೀವಿ. ಸೊ ಖಂಡಿತ ಈ ಚೈಲ್ಡ್ ಮ್ಯಾರೇಜ್ ಆಗಿರ್ಬೋದು, ಅಂದ್ರೆ ಬಾಲ್ಯ ವಿವಾಹ ಆಗಿರ್ಬೋದು, ಎಜುಕೇಶನ್ಗೆ ಯಾರು ಬಂದು ತಡೆ ಆಗ್ತಿದಾರೋ ಹೆಣ್ಮಕ್ಳಿಗೆ, ಸೊ ಇದ್ರ ಪರವಾಗಿ ನಾವು ಹೋರಾಟ ಕೂಡ ಮಾಡ್ತಿದೀವಿ. ಥ್ಯಾಂಕ್ ಯು ಬ್ರದರ್ಸ್, ನಮ್ಮ ಯೂತ್ ಪವರ್ಗೆ ಥ್ಯಾಂಕ್ ಯು, ಧನ್ಯವಾದ. ಯಾರ್ಯಾರು ಮುಂದೆ ನಿಂತು ನನಗೆ ಸಹಾಯ ಮಾಡಿದಿರೋ ಪ್ರತಿಯೊಬ್ಬರಿಗೂ ಕೂಡ ನನ್ನ ತುಂಬ ಹೃದಯದಿಂದ ಧನ್ಯವಾದಗಳು. ಸೊ ನೀವು ನನಗೆ ಸಹಾಯ ಮಾಡಿರೋದ್ರಿಂದನೇ ಈ ಒಂದು ಡಿಕಲ್ ಪ್ರೋಗ್ರಾಮ್ ಯಶಸ್ವಿಯಾಗಿ ವಿಜಯವಂತವಾಗಿ ನಿಮ್ಮೂರಲ್ಲಿ ಇವತ್ತು ಕಂಪ್ಲೀಟ್ ಆಯ್ತು. ನಿಮ್ಮೂರಲ್ಲ, ನಮ್ಮೂರೇ. ಸೊ ಪ್ರತಿಯೊಬ್ರು ಕೂಡ ಮುಂದೆ ನಿಂತು ಸಹಾಯ ಮಾಡೋಣ. ನಾನ್ ಮಾಡ್ತಿರುವಂತಹ ಕೆಲಸ ಅಲ್ಲ ಇದು, ನನ್ನ ಕೈಯಲ್ಲಿ ನೀವು ಮಾಡಿಸ್ತಿದ್ದೀರಾ. ನಾವೆಲ್ಲರೂ ಕೂಡ ಸೇರಿ ಮಾಡ್ತಾ ಇರುವಂತಹ ಒಂದು ಕೆಲಸವೇ ಈ ಯೂತ್ ಪವರ್, ಈ ಡಿಕಾಲ್. ಸೊ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಭಾರತ್, ಜೈ ಯೂತ್ ಪವರ್.